ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರೈತ ವಿರೋಧಿ ನೀತಿಯನ್ನ ಖಂಡಿಸಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಮುಖಂಡ ಆನಂದ ಪಟೇಲ್, ತುಮಕೂರು ಜಿಲ್ಲಾ ವ್ಯಾಪ್ತಿಯ ಕೆರೆ ಕಟ್ಟೆಗಳಲ್ಲಿ ಸಂಗ್ರಹವಾಗಿರುವ ಹೂಳನ್ನ ರೈತರ ಜಮೀನುಗಳಿಗೆ ಟ್ರ್ಯಾಕ್ಟರ್ ಮುಖಾಂತರ ತುಂಬಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟು ವಾಣಿಜ್ಯ ಕ್ಷೇತ್ರಗಳಿಗೆ ಟಿಪ್ಪರ್ ಮುಖಾಂತರ ತುಂಬುವುದನ್ನು ನಿರ್ಬಂಧಿಸಬೇಕು. ಬಗರ್ ಹುಕುಂ ಸಾಗುವಳಿ ಮಾಡ್ತಾ ಇರುವ ರೈತರಿಗೆ ಹಕ್ಕುಪತ್ರವನ್ನ ನೀಡುವಂತೆ ಹಾಗೂ ಅರಣ್ಯ ವ್ಯಾಪ್ತಿಯಲ್ಲಿ ಕೃಷಿ ಮಾಡ್ತಾ ಇರುವ ರೈತರನ್ನ ಒಕ್ಕಲೆಬ್ಬಿಸುವುದನ್ನು ನಿಲ್ಲಿಸಬೇಕು. ರಾಜ್ಯದ ನಗರ ವ್ಯಾಪ್ತಿಯಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ 40-50 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರ್ತಾ ಇರುವ ರೈತರನ್ನ ಒಕ್ಕಲೆಬ್ಬಿಸದೆ ಅಂತಹ ರೈತರಿಗೆ ಭೂ ಮಂಜೂರಾತಿ ಮಾಡಲು ಅವಕಾಶ ಮಾಡುವ ಮೂಲಕ ರೈತರ ಜೀವನ ನಿರ್ವಹಣೆಗೆ ಅವಕಾಶ ಕಲ್ಪಿಸಬೇಕು. ಸರ್ಕಾರ ಭೂ ಸುಧಾರಣಾ ಕಾಯ್ದೆಯನ್ನ ತಿದ್ದುಪಡಿ ತಂದು ಕೃಷಿಕರ ಅಲ್ಲದವರಿಗೆ ಭೂಮಿ ಕೊಳ್ಳಲು ಅವಕಾಶ ಕಲ್ಪಿಸಿದೆ. ಇದರಿಂದಾಗಿ ರಾಜ್ಯದಲ್ಲಿ ಸಣ್ಣ ಅತಿ ಸಣ್ಣ ರೈತರು ಭೂಮಿ ಕಳೆದುಕೊಂಡು ಬೀದಿಗೆ ಬೀಳ್ತಾ ಇದ್ದಾರೆ. ಭೂ ಸುಧಾರಣಾ ಕಾಯ್ದೆಯನ್ನು ರದ್ದುಗೊಳಿಸಬೇಕು. 2013ರ ಕೇಂದ್ರ ಸರ್ಕಾರದ ಭೂ ಸ್ವಾಧೀನ ಕಾಯ್ದೆಯನ್ನು ರಾಜ್ಯ ಸರ್ಕಾರವು ತಿದ್ದುಪಡಿ ತಂದಿದ್ದು ಫಲವತ್ತಾದ ಕೃಷಿ ಭೂಮಿಯನ್ನ ಅನ್ಯ ಉದ್ದೇಶಗಳಿಗೆ ಹಸ್ತಾಂತರಿಸ್ತಾ ಇದ್ದು ಫಲವತ್ತಾದ ಭೂಮಿಯನ್ನ ರೈತರಿಗೆ ಉಳಿಸಬೇಕು ಮತ್ತು ಭೂ ಸ್ವಾಧೀನ ಹೆಸರಲ್ಲಿ ನಡೀತಾ ಇರುವಂತಹ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕು. ರಾಜ್ಯದಲ್ಲಿ ಕೃಷಿಗೆ 7 ಗಂಟೆಗಳ ಕಾಲ ವಿದ್ಯುತ್ ಕೊಡಲು ಆದೇಶವಾಗಿರುತ್ತೆ. ಆದರೆ ತಾಂತ್ರಿಕ ದೋಷವನ್ನ ಒಡ್ಡಿ ಮೀಸಲು ಅವಧಿಯಲ್ಲಿ ವಿದ್ಯುತ್ ಕಡಿತವಾಗ್ತಾ ಇದೆ. ಆದ್ದರಿಂದ 8 ಗಂಟೆಗಳ ಕಾಲ ವಿಸ್ತರಿಸಬೇಕು ಹಾಗೂ ಇಂದಿನಂತೆ ಅಕ್ರಮ ಸಕ್ರಮದ ಯೋಜನೆ ಅಡಿಯಲ್ಲಿ ರೈತರಿಗೆ ಟಿಸಿ ಕಂಬ ವೈರ್ಗಳನ್ನ ನೀಡಿ ಉಚಿತವಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಬೇಕು ಹಾಗೂ ಜಿಲ್ಲೆಯಲ್ಲಿ ಒಪ್ಪಂದ ಕೃಷಿಗಳು ಹೆಚ್ಚಿನದಾಗಿ ನಡೀತಾ ಇದ್ದು ರೈತರಿಗೆ ಯಾವುದೇ ಕರಾರು ಪತ್ರವನ್ನ ಕೊಡದೆ ರೈತರಿಗೆ ಮೂಲ ಸೌಕರ್ಯಗಳನ್ನ ಕೊಡದೆ ಕಂಪನಿಗಳು ರೈತರನ್ನ ವಂಚಿಸ್ತಾ ಇವೆ. ಹಿಂದಿನ ವರ್ಷ ಇದೇ ರೀತಿಯಾಗಿ ಸಾಕಷ್ಟು ರೈತರು ನಷ್ಟವನ್ನ ಅನುಭವಿಸಿದ್ದಾರೆ. ಒಪ್ಪಂದ ಕೃಷಿಗೆ ಕರಾರು ಪತ್ರವನ್ನ ಮಾಡುವುದು ಎಪಿಎಂಸಿ ಕಾಯ್ದೆ ಪ್ರಕಾರ ಕಾನೂನುಬದ್ಧವಾಗಿದ್ದು ಇದನ್ನ ಕಂಪನಿಗಳು ಅನುಸರಿಸುತ್ತಾ ಇಲ್ಲ. ಈ ಕೂಡಲೇ ಇಂತಹ ಕಂಪನಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ರೈತರ ಎಲ್ಲಾ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು. ಎಂಎಸ್ ಸ್ವಾಮಿನಾಥನ್ ವರದಿಯ ಪ್ರಕಾರ C2+50 ಸೂತ್ರದ ಅಡಿಯಲ್ಲಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಮತ್ತು ಕಾನೂನುಬದ್ಧವಾಗಬೇಕು. ರಾಗಿ ಖರೀದಿಯಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದು ಅವುಗಳನ್ನು ಕಟ್ಟುನಿಟ್ಟಾಗಿ ತಡೆಯಬೇಕು. ಹೆಚ್ಚುವರಿ ತೂಕ ಪ್ರತಿ ಚೀಲಕ್ಕೆ ಅಮಾಲಿ ಸುಂಕ ಕಳ್ಳಸಂತೆಕೋರರು ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಕಲ್ಲು ಮಣ್ಣು ಮಿಶ್ರಿತ ರಾಗಿಯನ್ನ ಸೇರಿಸುವುದು ಈ ಅಕ್ರಮಗಳನ್ನು ನಿಲ್ಲಿಸಬೇಕು. ರೈತರಿಂದ ಕೊಂಡ ರಾಗಿಯ ಹಣವನ್ನ 2-3 ದಿನದಲ್ಲಿ ರೈತರ ಖಾತೆಗೆ ಹಣ ಜಮೆ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಮೈಕ್ರೋ ಫೈನಾನ್ಸ್ನವರ ದೌರ್ಜನ್ಯಕ್ಕೆ ಕಡಿವಾಣ ಹಾಕುವಂತೆ ಒತ್ತಾಯ ಮಾಡಿದ್ದಾರೆ. ಇದೇ ವೇಳೆ ರೈತ ಮುಖಂಡರು ಮೈಕ್ರೋ ಫೈನಾನ್ಸ್ಗಳು ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಮನೆಗಳನ್ನ ಸೀಸ್ ಮಾಡುವ ಮೂಲಕ ದಬ್ಬಾಳಿಕೆ ನಡೆಸ್ತಾ ಇದ್ದು ಹಲವಾರು ಕುಟುಂಬಗಳು ಬೀದಿಗೆ ಬಿದ್ದಿದೆ. ಆದ್ದರಿಂದ ಕೂಡಲೇ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ರು. ನಮ್ಮಿಂದ ಕಿತ್ಕೊಳ್ಳಿಲ್ಲ ಅವತ್ತೊಂದಿದೆ. ಇವತ್ತು ರೈತನ ಬೆಳೆ 10 ಪಟ್ಟು ಆಗಿರ್ತಕ್ಕಂಥ ಭೂಮಿ ಇರ್ತಕ್ಕಂಥದ್ದು. ಆದ್ರೆ ಕೈಗಾರಿಕೆಯ ಹೆಸರಿನಲ್ಲಿ ನೀವು ಈ ರಿಯಲ್ ಎಸ್ಟೇಟ್ ದಂಧೆಯನ್ನ ಸರ್ಕಾರ ನಿಲ್ಲಿಸಬೇಕು. ನೀವು ಒಂದು ಅಂಕಿಅಂಶವನ್ನ ಶ್ವೇತಪತ್ರವನ್ನ ಹೊರಡಿಸ್ಬಿಡಿ. ಇತರ ರಾಜ್ಯದಲ್ಲಿ ನಾವು ಉದ್ಯೋಗ ಸೃಷ್ಟಿ ಮಾಡೋ ಉದ್ದೇಶದಿಂದ ಇಷ್ಟು ಲಕ್ಷ ಎಕರೆ ಪ್ರದೇಶನ ಖರೀದಿ ಮಾಡಿದ್ದು ಸ್ವಾಧೀನಪಡಿಸಿಕೊಂಡಿದ್ದು, ಇಷ್ಟು ಲಕ್ಷ ಫ್ಯಾಕ್ಟರಿಗಳಾಗಿದ್ದೇವೆ, ಇಷ್ಟು ಲಕ್ಷ ಯುವಕರಿಗೆ ಉದ್ಯೋಗ ಕೊಟ್ಟಿದ್ದೀವಿ, ಇನ್ನೂ ಇಷ್ಟು ಅವಶ್ಯಕತೆ ಇದೆ ಅಂತ ಹೇಳಿ ಒಂದು ಶ್ವೇತಪತ್ರವನ್ನು ಹೊರಡಿಸಿ ನೋಡೋಣ. ನಿಮ್ಮ ಬಳಿ ಯಾವುದೇ ರೀತಿ ಅಂಕಿಅಂಶಗಳಿಲ್ಲ. ಲ್ಯಾಂಡ್ ಆಡಿಟ್ ಆಗ್ಬೇಕು. ಕೆಡಿಬಿ ಹೆಸರಿನಲ್ಲಿ ನೀವು ಎಷ್ಟು ಲಕ್ಷ ಎಕರೆ ಪ್ರದೇಶನ ರೈತರಿಂದ ಕಿತ್ಕೊಂಡಿದ್ದೀರೋ ಅದನ್ನ ಲ್ಯಾಂಡ್ ಆಡಿಟ್ ಅನ್ನ ಮಾಡಿ ಜನರ ಮುಂದೆ ಇಡಿ ನೋಡೋಣ. ನಿಮ್ಗೆ ಇನ್ನ ಎಷ್ಟು ಬೇಕು, ಎಷ್ಟು ತಗೊಂಡಿದ್ದೀರಿ ಅಂತ. ನಿಮ್ಮ ಹತ್ರ ಅಂಕಿಅಂಶ ಇಲ್ಲ ರಾಜ್ಯ ಸರ್ಕಾರದಲ್ಲಿ. ಕೇವಲ ಮೋಸ ಮಾಡ್ಕೊಂಡು ಇವತ್ತು ರೈತರಿಂದ ಭೂಮಿ ಕಿತ್ತು ನೀವೇ ಯಾರೋ ಹಿಂಬಾಲಕರುಗಳ ಹೆಸರಿನಲ್ಲಿ ಕೆಡಿಬಿನಲ್ಲಿ ಅಪ್ಲಿಕೇಶನ್ಗಳು ಹಾಕೊಂಡು ಕೋಟ್ಯಾಂತರ ರೂಪಾಯಿ ಜಮೀನನ್ನ ಈ ತರ ಕಿತ್ಕೊಂಡು ರೈತರ ಒಕ್ಕಲೆಬ್ಬಿಸೋದಾದ್ರೆ ನೋಡಿ ಸ್ವಾಮಿ, ಈ ದೇಶದ ಆರ್ಥಿಕತೆ ಜನರು ಸಮೃದ್ಧಿಯಾಗಿರ್ಬೇಕು ಅಂದ್ರೆ ಅನ್ನ ಬೆಳೆಯೋನ ಹತ್ರ ಜಮೀನು ಇರಬೇಕೇ ಹೊರತು ಬಂಡವಾಳ ಸಾಯಿ ಹತ್ರ ಜಮೀನು ಇರಬಾರ್ದು. ಸರ್ವೆ ನಂಬರ್ 71 ತುಮಕೂರು ತಾಲೂಕು ಇದ್ರ ಮಧ್ಯೆ ಇರ್ತಕ್ಕಂಥ ಒಂದು ಗುಟ್ಟನ್ನು ಇವಾಗಲೇ ಅಧಿಕ್ರಮವಾಗಿ ಆಕ್ರಮಿಸ್ಕೊಳ್ಳೋಕೆ ಹುನ್ನಾರ ಮಾಡ್ತಾ ಇದ್ದಾರೆ ಗಣಿಗಾರಿಕೆ. ಇದು ನೀವು ತಕ್ಷಣ ಇದನ್ನು ನಿಲ್ಲಿಸಬೇಕು. ಆಯಾ ಸಂಬಂಧಪಟ್ಟ ತಹಶೀಲ್ದಾರ್ಗೆ ಮತ್ತೆ ಈ ಮೈನರ್ ಇರಿಗೇಷನ್ ಅವ್ರಿಗೆ ಹೇಳಿ ಇದು ದೊಡ್ಡ ವಿಷಯ ಬೇಡ ಅಂತ ಹೇಳಿ ಮೇಡಮ್ ಅವರಿಗೆ ಮೊದಲನೇ ಇದು ಗಮನಕ್ಕೆ ತರ್ತಾ ಇದ್ವಿ. ಮತ್ತೆ ರಾಗಿ ಖರೀದಿ ಕೇಂದ್ರದಲ್ಲಿ ಹಾಕಿರ್ತಕ್ಕಂಥ ಅವ್ಯವಹಾರನ ನಾನು ನ್ಯೂಸ್ ಮಾಡಿದ್ದೆ. ಮೇಡಮ್ ಅವರು ಇಮಿಡಿಯೇಟ್ ಆಗಿ ಬಂದ್ರು. ಆದ್ರೆ ಮೇಡಮ್ ಅವರಿಗೆ ವಿಚಾರ ಡೈವರ್ಟ್ ಮಾಡಿದ್ರು. ಏನು 50 kg 600 ಗ್ರಾಮ್ ಕೊಡಂಗಿಲ್ಲ, ಏನೋ ಮಾಸ್ಟರ್ ಬರ್ತಿದೆ ಅಂತ ಹೇಳಿ 600 ಗ್ರಾಮ್ ಕೊಡಿಯಂತ ಚೀಲ ತುಟ್ಕೊಡ್ತಾರೆ. ರೈತರ ತಾಯಿ ದುಡ್ಡು ತಗೊಂಡವ್ರು 10 ರೂಪಾಯಿ ಒಂದು ಚೀಲಕ್ಕೆ. ಅವ್ರು ದುಡ್ಡು ತಗೊಂಡವ್ರು 10 ರೂಪಾಯಿ
600 ಗ್ರಾಮ್ ಏನು ಮಾಸ್ಟರ್ ಓಡ್ತದೆ ಅಂತ ಹೇಳಿ ತಗೋಬೇಕು ಅಂತ ಏನು ನಿಮ್ಮ ಮಾನದಂಡ ಇದೆ ಮೇಡಮ್ ಅವರೇ, ಎಲ್ಲ ಧೂಳಿಪಟ ಮಾಡಿ ನೀವೇ ಬಂದು ಕಣ್ಣಾರೆ ನೋಡಿದ್ರೆ ಅಕ್ಕಿರಾಂಪದಲ್ಲ ನಾನು ಹಾಕಿಸ್ಬೇಕು ಮುಂದಕ್ಕೆ ಹೋದೆ. ನೀವು ಆಮೇಲೆ ಬಂದ್ರೆ ಅಲ್ಲಿ ಏನು 53 kg 54 kg 52 kg ಹೋಗ್ತಾವ್ರೆ. ನೀವು ಬಂದಾಗೂ ಸಹ ಅವರು ಏನು ರೈತರಿಗೆ ಮೊದಲು ಇನ್ಫಾರ್ಮ್ ಮಾಡ್ಬಿಟ್ಟವ್ರೆ. ಏನು ಇವತ್ತು ನಾಳೆ ತರ ರೈತರಿಗೆ ಇವತ್ತೇ ಫೋನ್ ಮಾಡಿ ಹೇಳ್ತಾರೆ 51 kg ಕಡ್ಡಾಯ ಅಷ್ಟೇ ತರಬೇಕು, ಅದೊಳಗಡೆ ತಂದ್ರೆ ನಾವು ತಗೊಳ್ಳೋದಿಲ್ಲ, ಮತ್ತೆ 100 kg 50 kg ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ ಅಂತ ಧಮಕಿ ಹಾಕವ್ರೆ. ಮತ್ತೆ ಕರಿಯರ್ ಆಗಿ ಡಾಕ್ಟರ್ ಆಗಿತ್ತಂದ್ರೆ ಇಂಥವರಿಗೆ 1000 ರೂಪಾಯಿ ಕಮಿಷನ್ ಕೊಟ್ಟರೆ ಮಾತ್ರ ಪಾಸ್ ಮಾಡ್ತಾನೆ ರಾಗಿನ, ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತಾನೆ ಅದು ರಾಗಿನ. ನೀವು ನಮ್ಗೆ ಕೊಡ್ತಾರೆ ಸೊಸೈಟಿ ಒಳಗೆ ಎಲ್ಲ ನೀವು ಜಿನಿಯನ್ ಕೊಡ್ತಾ ಇದ್ದೀರಾ. ನೀವು ಕೊಡ್ತಾ ಇರೋದು ಮನುಷ್ಯ ತಿನ್ನೋ ರಾಗಿ ಅಲ್ಲ, ಅದು ಕೋಳಿನೂ ಸಹ ತಿಂದಲ್ಲ. ಸೊಸೈಟಿ ಒಳಗೆ ಕೊಡ್ತಾ ಇರೋ ರಾಗಿನ ಅಂತ ರಾಗಿ ಕೊಡ್ತಾ ಇದ್ದೀರಾ, ನಮ್ಮ ಕೈ ತಗೊಳ್ಳೋ ರಾಗಿನ ಜಿನಿಯನ್ ಕೇಳ್ತೀರಾ. ಇದು ಯಾವ ನ್ಯಾಯ? ನಿಮಗೆ ದಾಖಲೆ ಸಮೇತ ಕೊಡ್ತೀನಿ ನಾನು. ಯಾಕೆ ಸಮಸ್ಯೆ ಇದ್ರೆ ದಯವಿಟ್ಟು ಕಾಲ್ ಮಾಡಿ ಡೈರೆಕ್ಟ್. ನಾವು ಅದನ್ನು ಗುರುತು ಮಾಡಿಕೊಂಡು ನಾನು ಪ್ರತಿದಿನ ತಗೊಳ್ತೀನಿ. ಡಿಸ್ಕೌಂಟ್ ಸಂಬಂಧ ಏನೇನು ಕಾಲ್ಸ್ಗಳು ಬಂದಿದ್ದಾವೆ ಅಂತ ನಾವು ಸಂಬಂಧಪಟ್ಟ ಡಬಲಿಯಿಂದ ಹಿಡಿದು ಲೈನ್ಮನ್ ತನಕ ನಾವು ಅದನ್ನು ಸರಿ ಮಾಡ್ತೀವಿ. ನಂಬರ್ ದಯವಿಟ್ಟು ಗುರುತು ಮಾಡ್ಕೊಳ್ಳಿ. ಇಲ್ಲ, ಒಂದು ಲ್ಯಾಂಡ್ಲೈನ್ ನಂಬರ್ ಇದೆ, ವಾಟ್ಸ್ಆಪ್ ನಂಬರ್ ಇದೆ. ಇಡೀ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ಒಳಗಡೆ ಸುಮಾರು 6 ಲಕ್ಷ ರೈತರು ಇದ್ದಾರೆ. ನಿಮಗೆ ಬೆಸ್ಕಾಂ ಸಂಬಂಧ ಇಲ್ಲ ಬೇರೆ ಏನಾದರೂ ಸಮಸ್ಯೆ ಇದ್ರೂ ಈ ನಂಬರ್ಗೆ ಕಾಲ್ ಮಾಡಿ. ಇದು ನಂಬರ್ ಮೊಬೈಲ್ ನಂಬರು 7309755119. ಇನ್ನೊಂದ್ಸರಿ ಹೇಳ್ತೀನಿ, 7309755119 73049755519. ಇದು ಮೊಬೈಲ್ ನಂಬರು. ಇನ್ನೊಂದು ಲ್ಯಾಂಡ್ಲೈನ್ ನಂಬರು ಇದೆ 0816 2213 400 0816 2213 400. ಸೊ ಈ 2 ನಂಬರು, ಒಂದು ಲ್ಯಾಂಡ್ಲೈನು, ಒಂದು ಮೊಬೈಲ್ ನಂಬರ್. 24 ಗಂಟೆನೂ ಇದು ಕೆಲಸ ಮಾಡುತ್ತೆ. ನಾನೇ ಚೆಕ್ ಮಾಡಿದ್ದೀನಿ. ರೈತರು ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಇಲ್ಲಿ, ಬೆಸ್ಕಾಂ ಅವರು ಕರೆಂಟ್ ಪ್ರಾಬ್ಲಮ್ ಇರ್ಬೋದು, ಅಥವಾ ರಾಗಿ ಖರೀದಿ ಕೇಂದ್ರದಲ್ಲಿ ನಿಮಗೆ ಏನಾದರೂ ಕಿರುಕುಳ ಇರ್ಬೋದು, ಏನೇ ಇರಲಿ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ. ನಾವು ಪ್ರತಿದಿನ ರೈತರಿಂದ ಏನೇನು ಕಾಲ್ ಬರ್ತದೆ ನಾನೇ ಪರ್ಸ್ನಲಿ ನಾನು ಮಾನಿಟರ್ ಮಾಡಿ ಸಂಬಂಧಪಟ್ಟ ಆಫೀಸರ್ಸ್ಗೆ ನಾನು ಅಲರ್ಟ್ ಮಾಡ್ತೀನಿ. ಮತ್ತು ತಾಲೂಕಿಗೆ ಬಂದಾಗ ಕೂಡ ಈ ಸಮಸ್ಯೆ ಈಗ ಮೊನ್ನೆ ಉದಾಹರಣೆಗೆ ಹೇಳಬೇಕಾದ್ರೆ ಗುಬ್ಬಿಯಲ್ಲಿ ಕಲ್ಲಿಪಾಳ್ಯ ಅಲ್ಲಿ ಸ್ವಲ್ಪ ಇಶ್ಯೂಸ್ ಇತ್ತು. ಬೆಸ್ಕಾಮಿಂದ 2 ಕಂಪ್ಲೇಂಟ್ಸ್ ಇತ್ತು, 2 ನಾವು ಅಟೆಂಡ್ ಮಾಡಿದ್ವಿ. ಸೊ ತಾಲೂಕು ವಿಸಿಟಲ್ಲಿ ಕೂಡ ನಾವು ಮತ್ತೊಮ್ಮೆ ಕ್ರಾಸ್ ವೆರಿಫೈ ಮಾಡ್ತೀವಿ. ಬಾಬುಖಾನ್, ತುಮಕೂರು, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.